ವೀಕ್ಷಕರ ಒಂದು ಮನೆಯಲ್ಲಿ ಆ ಮನೆಯ ಹಿರಿ ಸದಸ್ಯ ಹಾಗೂ ಆತನ ಮಗ ಇಬ್ಬರು ಕೂಡ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಾರೆ. ಈ ಒಂದು ಸಮಯದಲ್ಲಿ ಮನೆಯ ಒಡತಿ ಮನೆಯಲ್ಲಿ ಇಲ್ಲಿರೋದ್ರಿಂದ ಆಕೆನೇ ಈ ಎರಡೂ ಕೊಲೆಗಳಿಗೆ ಕಾರಣ ಅಂತ ಅಲ್ಲಿನ ಜನ ನಾನಾ ವಿಧದಲ್ಲಿ ಮಾತಾಡೋದಕ್ಕೆ ಆರಂಭಿಸ್ತಾರೆ. ಆಕೆನೇ ಇಲ್ಲಿ ಕೊಲೆಗಾತಿ ಎನ್ನುವುದಕ್ಕೆ ಯಾವೊಂದು ಸಣ್ಣ ಕ್ಲೂ ಕೂಡ ಅಲ್ಲಿ ಸಿಗ್ಲಿಲ್ಲ. ಸತ್ತ ವ್ಯಕ್ತಿಗಳ ಸೋದರ ಸಂಬಂಧಿಗಳು ತಮ್ಮ ಆಪ್ತರ ಸಾವಿನ ಹಿಂದೆ ಇರುವಂತಹ ವ್ಯಕ್ತಿಯನ್ನ ಪತ್ತೆ ಹಚ್ಚಲೇಬೇಕು, ಪತ್ತೆ ಹಚ್ಚಿ ಶಿಕ್ಷೆಯನ್ನು ಕೊಡಬೇಕು ಅಂತ ಪೊಲೀಸರ ಬಳಿ ವಾದಿಸ್ತಿದ್ರು. ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇರೋದ್ರಿಂದ ಪೊಲೀಸರು ಈ ಒಂದು ಕೇಸನ್ನ ಪಕ್ಕಕ್ಕಿಟ್ರು. ಸ್ಥಿತಿ ಹೀಗಿದ್ದಾಗ ಆ ಒಬ್ಬ ಮಹಿಳೆ ಆ ಮನೆಗೆ ಕೆಲಸಕ್ಕಿಂತ ಬಂದು ಸೇರ್ಕೊಳ್ತಾಳೆ. ಹಾಗೆ ಸೇರಿದ ಮಹಿಳೆ ಸಾಧಾರಣ ಮನೆ ಕೆಲಸದವಳ ರೀತಿ ಇದ್ಕೊಂಡು ಈ ಒಂದು ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಪಕ್ಕದಲ್ಲಿ ಒಂದು ಸಣ್ಣ ರೂಮನ್ನ ಮಾಡಿಕೊಂಡು ಅಲ್ಲಿಯೇ ತನ್ನ ವಾಸ್ತವ್ಯವನ್ನು ಹೂಡಿ ಮನೆ ಒಡತಿಯ ಸ್ನೇಹ ವಿಶ್ವಾಸವನ್ನು ಸಾಧಿಸಿ ಈ ಪ್ರಕರಣದ ಹಿಂದಿನ ಸತ್ಯಾಸತ್ಯತೆಯನ್ನು ಅತ್ಯಂತ ಚಾಕಚಕ್ಯತೆಯಿಂದ ಭೇದಿಸಲು ಶುರು ಮಾಡ್ತಾಳೆ. ಮನೆ ಒಡತಿಯಾಗ್ಲಿ ಅಥವಾ ಇತರೆ ಯಾರಿಗೇ ಆಗ್ಲಿ ಯಾವುದೇ ತರಹದ ಅನುಮಾನ ಬರದಂತೆ ಆಕೆ ಅಲ್ಲಿ ಕೆಲಸದವಳಂತೆ ಇರಬೇಕಾಗುತ್ತೆ. ಇದೊಂದು ರೀತಿ ಸವಾಲಿನ ಕೆಲಸ ಆಗಿತ್ತು. ಹೀಗಿದ್ದಾಗ ಒಮ್ಮೆ ಆ ಮನೆಯ ಒಡತಿಗೆ ಈ ಮನೆ ಕೆಲಸದವಳ ರೂಮಲ್ಲಿ ಯಾವುದೋ ಒಂದು ವಿಚಿತ್ರ ವಸ್ತು ಸಿಗುತ್ತೆ. ಅದನ್ನ ತೆಗೆದು ನೋಡಿದಾಗ ಅದೊಂದು ರೀತಿ ಸೌಂಡ್ ಡಿಟೆಕ್ಟರ್ ಹಾಗೂ ರೆಕಾರ್ಡರ್ ಎಂಬುದು ಮನೆ ಒಡತಿಗೆ ತಿಳಿದು ಹೋಗುತ್ತೆ. ಸಾಧಾರಣ ಮನೆ ಕೆಲಸದವಳ ಹತ್ರ ಈ ಒಂದು ವಸ್ತು ಬರೋದಕ್ಕೆ ಹೇಗೆ ಸಾಧ್ಯ? ಆಕೆಗೆ ಇದ್ರ ಜೊತೆ ಏನ್ ಕೆಲಸ? ಇದರಲ್ಲೇನೋ ಮೋಸ ಇದೆ. ಆಕೆ ಒಂದು ವೇಳೆ ಪೊಲೀಸ್ ಇಲಾಖೆಯಲ್ಲಿರಬೇಕು, ಇಲ್ಲಾಂದ್ರೆ ಪೊಲೀಸರಿಂದ ನೇಮಕಗೊಂಡಂತಹ ವ್ಯಕ್ತಿಯಾಗಿರ್ಬೇಕು ಅಂತ ಮನೆ ಒಡತಿ ಶಂಕಿಸಿ ತನ್ನ ಈ ಒಂದು ಅನುಮಾನವನ್ನ ಫೋನ್ನಲ್ಲಿ ಯಾರ ಬಳಿಯೋ ಹಂಚಿಕೊಂಡು ಮನೆ ಕೆಲಸದವಳು ಒಂದ್ ವೇಳೆ ಪೊಲೀಸಲೇ ಆಗಿದ್ರೆ ಆಕೆಯನ್ನ ಕೊಲೆ ಮಾಡಿ ಮುಗಿಸ್ಬೇಕು ಅಂತ ಮನೆ ಯಜಮಾನಿ ಫೋನ್ನಲ್ಲಿ ಆ ಕಡೆಯ ವ್ಯಕ್ತಿಗೆ ಹೇಳ್ತಾಳೆ. ಇದಾದ ಬಳಿಕ ಮನೆ ಕೆಲಸದವಳನ್ನ ಗೃಹ ಬಂಧನದಲ್ಲಿ ಇರಿಸಿ ಆಕೆ ಎಲ್ಲಿಗೂ ಕೂಡ ಹೊರಗೋಗದಂತೆ ನಿರ್ಬಂಧವನ್ನು ಕೂಡ ವಿಧಿಸಲಾಗುತ್ತೆ. ಈ ಮನೆ ಕೆಲಸದವಳಿಗೆ ಬಹುಮಟ್ಟಿಗೆ ಮನೆಯಲ್ಲಿ ನಡೆದ ರಹಸ್ಯ ಕೊಲೆ ಬಗ್ಗೆ ಗೊತ್ತಿದೆ. ಹೀಗಾಗಿ ಈಕೆಯನ್ನ ಮನೆಯಲ್ಲೇ ಕೊಂದು ಮುಗಿಸಿ ತಾವು ಪರಾರಿಯಾಗುವಂತಹ ಯೋಜನೆಯನ್ನ ಮನೆಯೊಡತಿ ಹಾಕೊಂಡಿದ್ಲು. ಇದಾಗಿ ಕೆಲ ದಿನಗಳ ಬಳಿಕ ಆಕೆಯ ಪ್ಲಾನ್ ಪ್ರಕಾರನೇ ಈ ಮನೆ ಕೆಲಸದವಳನ್ನ ಕೊಲ್ಲೋದಕ್ಕೆ ಒಬ್ಬ ವ್ಯಕ್ತಿ ಆ ಮನೆಗೆ ಬರ್ತಾನೆ. ಆ ವ್ಯಕ್ತಿ ಬಂದಿರೋದೇ ನನ್ನನ್ನ ಸಾಯಿಸೋದಿಕ್ಕಿಂತ ಗೊತ್ತಿದ್ದಂತಹ ಮನೆ ಕೆಲಸದವಳು ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈಗ ನಾನೇನಾದ್ರೂ ಮನೆಯಲ್ಲೇ ಉಳಿದ್ರೆ ಅಪಾಯ ಖಚಿತ ಅಂತ ಗೊತ್ತಾದ ತಕ್ಷಣ ಮಹಿಳೆ ತಕ್ಷಣವೇ ಒಂದು ಉಪಾಯವನ್ನ ಮಾಡ್ತಾಳೆ. ಅಡುಗೆ ಮನೆಯ ಚಾಕು ತಗೊಂಡು ಬೇಕಂತಲೇ ತನ್ನ ಬೆರಳನ್ನ ಕುಯ್ದುಕೊಳ್ತಾಳೆ. ಅದರಿಂದ ಗಾಯವಾಗಿ ಬೆರಳಿನಿಂದ ರಕ್ತ ವಿಪರೀತ ಸುರಿಯೋದಕ್ಕೆ ಆರಂಭಿಸುತ್ತೆ. ಅಡುಗೆ ಮಾಡುವಾಗ ಈ ರೀತಿ ಆಯ್ತು ಅಂತ ತಿಳಿಸಿ ನಾನು ಇದಕ್ಕೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಔಷಧಿಯನ್ನು ತಗೊಂಡ್ಬರ್ತೀನಿ ಅಂತ ಹೇಳಿ ಹೊರಡೋದಕ್ಕೆ ಸಿದ್ಧಳಾಗ್ತಾಳೆ. ನಿಜಕ್ಕೂ ಆಕೆಯ ಬೆರಳಿಗೆ ಗಾಯವಾದ್ರಿಂದ ಅವರು ಕೂಡ ಆಕೆಯ ಮಾತನ್ನ ನಂಬಿ ಬೇಗನೆ ಬಾ ಅಂತ ಹೇಳಿ ಹೊರ ಕಳಿಸ್ತಾರೆ. ಮನೆ ಒಡತಿ ನೇಮಿಸಿದ್ದ ಹಂತಕ ಅದಾಗಲೇ ಮನೆಗೆ ಬಂದಿದ್ದ. ಅಂಗಡಿಯಿಂದ ವಾಪಸ್ ಬಂದ ತಕ್ಷಣ ಮನೆ ಕೆಲಸದವಳನ್ನ ಮುಗಿಸೋದು ಅವರಿಬ್ಬರ ಪ್ಲಾನ್ ಆಗಿತ್ತು. ಇನ್ನು ಈ ಮನೆ ಕೆಲಸದವಳು ಬೆರಳಿಗೆ ಬ್ಯಾಂಡೇಜ್ ಅನ್ನ ಮಾಡಿಸಿ ವಾಪಸ್ ಮನೆ ಬಾಗಿಲವರೆಗೂ ಬಂದು ಹೊರಗಿನಿಂದ ಬಾಗಿಲನ್ನ ಹಾಕಿ ಆ ಮನೆ ಒಡತಿ ಹಾಗೂ ಹಂತಕ ಇಬ್ಬರನ್ನು ಕೂಡ ಮನೆಯಲ್ಲೇ ಇರುವಾಗೆ ಬಂಧಿಸ್ತಾಳೆ. ಇದಾದ್ಮೇಲೆ ಅಲ್ಲಿಗೆ ಒಂದು ಪೊಲೀಸ್ ತಂಡ ಭೇಟಿ ಕೊಟ್ಟಿತ್ತು. ಮನೆ ಕೆಲಸದ ವೇಷದಲ್ಲಿದ್ದಂತಹ ಆ ಮಹಿಳೆಯ ದೂರಿನ ಮೇರೆಗೆ ಮನೆ ಒಡತಿಯನ್ನ ಹಾಗೂ ಆಕೆಯ ಜೊತೆ ಇದ್ದ ಹಂತಕನನ್ನ ಪೊಲೀಸ್ ಬಂಧಿಸಿ ವಶಕ್ಕೆ ಪಡಿತಾರೆ. ಈ ಮನೆ ಕೆಲಸದ ವೇಷದಲ್ಲಿದ್ದಂತಹ ಆ ಮಹಿಳೆ ಯಾರು ಅಂತ ತಿಳಿಯುವ ಮುನ್ನ ಈ ಒಂದು ಕೇಸಿನ ಹಿನ್ನೆಲೆ ಹಾಗೂ ಮುಂದಿನ ಬೆಳವಣಿಗೆಗಳ ಬಗ್ಗೆ ತಿಳಿಯೋಣ ಬನ್ನಿ ವೀಕ್ಷಕರೇ. ನಮ್ಮಲ್ಲಿ ಹೆಚ್ಚಿನವರು ಯಶಸ್ವಿಯಾಗಬೇಕು ಅಂತ ಆಸೆನ ಹೊಂದಿರ್ತಾರೆ. ಅತ್ಯಂತ ಯಶಸ್ವಿ ವ್ಯಕ್ತಿಗಳು ಅಂತ ಕರೆಯಲ್ಪಡುವಂತಹ ವಾರನ್ ಬಫೆಟ್ ಮತ್ತು ರಾಕೇಶ್ ಜುಂಜುನ್ವಾಲಾ ಕೂಡ ಯಶಸ್ವಿಯಾಗಬೇಕೆಂಬ ಆಸೆಯಿಂದ ಷೇರು ಮಾರುಕಟ್ಟೆಗೆ ಪ್ರವೇಶ ಮಾಡಿ ಈಗ ಸಾವಿರಾರು ಕೋಟಿಯನ್ನು ಗಳಿಸಿದ್ದಾರೆ. ನಿಮ್ಗೆ ಗೊತ್ತಾ ವೀಕ್ಷಕರೇ, ಭಾರತೀಯ ಷೇರು ಮಾರುಕಟ್ಟೆ ರಾಜ ಅಂತಾನೆ ಹೆಸರಾದ ರಾಕೇಶ್ ಜುಂಜುನ್ವಾಲಾರ ಆರಂಭದ ಇನ್ವೆಸ್ಟ್ಮೆಂಟ್ ಕೇವಲ 5,000 ರೂಪಾಯಿ. ಈ ರೀತಿ 5,000ದಿಂದ ಪ್ರಾರಂಭವಾಗಿ ಈಗ ಅವರಿಗೆ 21,000 ಕೋಟಿ ಗಳಿಕೆ ನೀಡಿದೆ. ಇದಕ್ಕಾಗಿ ಅವರು ಮಾಡಿದ್ದು ಬೇರೇನೂ ಅಲ್ಲ, ಉತ್ತಮ ಗುಣಮಟ್ಟದ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದ್ದು. ಉದಾಹರಣೆಗೆ ರಾಕೇಶ್ ಜುಂಜುನ್ವಾಲಾ ಟೈಟನ್ ಕಂಪನಿಯಲ್ಲಿ ಪ್ರತಿ 3 ರೂಪಾಯಿಯಂತೆ 6 ಕೋಟಿ ಷೇರುಗಳನ್ನ ಖರೀದಿ ಮಾಡಿದ್ರು. ಈಗ ಟೈಟನ್ ನ ಷೇರು ಮೌಲ್ಯ 1,650 ರೂಪಾಯಿಗಿಂತನೂ ಹೆಚ್ಚಾಗಿದೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಬಯಸಿದ್ರೆ ಡಿಮ್ಯಾಟ್ ಖಾತೆಯನ್ನು ಹೊಂದಿರಬೇಕು. ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ 1 ರೂಪಾಯಿಯನ್ನು ಪಾವತಿ ಮಾಡದೆ ಏಂಜಲ್ ಬ್ರೋಕಿಂಗ್ ನಲ್ಲಿ ನೀವು ಕೇವಲ 10 ನಿಮಿಷಗಳಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೂಲಕ ಖಾತೆಯನ್ನು ತೆರೆದ್ರೆ ನಿಮಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಸಲ್ಲುತ್ತೆ. ಕ್ಯಾಶ್ ಬ್ಯಾಕ್ ಅನ್ನು ಪಡೆಯೋದಕ್ಕೆ ಇಚ್ಛಿಸೋರು ನೀವು ಖಾತೆ ತೆರೆಯುವಂತಹ ಸ್ಕ್ರೀನ್ ಶಾಟ್, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ಸಂಖ್ಯೆ ಇವೆಲ್ಲವನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಗೆ ಕಳುಹಿಸಬಹುದು. ಪತಿಯ ಆಸ್ತಿಯನ್ನ ತಾನೊಬ್ಬಳೇ ಪಡೆಯಬೇಕೆಂಬ ಕಾರಣಕ್ಕೆ ಪತಿಯನ್ನ ನಿರ್ದಾಕ್ಷಿಣ್ಯವಾಗಿ ಆತನ ಪತ್ನಿಯ ತನಗೆ ಪರಿಚಯವಿದ್ದ ಹಂತಕನ ಸಹಾಯದಿಂದ ಕೊಲ್ಲಿಸಿದ್ಲು. ಈ ಹತ್ಯೆಗೆ ನೈಜತೆ ಟಚ್ ಅನ್ನು ನೀಡುವ ಸಲುವಾಗಿ, ಇದು ತಂದೆ ಮಕ್ಕಳ ನಡುವೆ ಉಂಟಾದ ಘರ್ಷಣೆ ಅಂತ ಬಿಂಬಿಸುವ ಸಲುವಾಗಿ ಹೆತ್ತ ಮಗನನ್ನು ಕೂಡ ಆಕೆಯೇ ಕೊಲ್ಲಿಸಿದ್ದಳು ಈ ಕಟುಕ ತಾಯಿ. ಈ ಕೇಸಲ್ಲಿ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಗ್ಲಿಲ್ಲ. ಅದೇ ಕಾರಣಕ್ಕೆ ಪೊಲೀಸರು ಈ ಒಂದು ಕೇಸನ್ನ ತಿರಸ್ಕರಿಸಿದ್ರು. ಇಂತಹ ಸಮಯದಲ್ಲಿ ಆ ಒಬ್ಬ ಮಹಿಳೆ ಈ ಪ್ರಕರಣದಲ್ಲಿ ತಾನೇ ಧುಮುಕಿ ಏಕಾಂಗಿಯಾಗಿ ಹೋರಾಡಿ ಈ ಒಂದು ಪ್ರಕರಣವನ್ನ ಭೇದಿಸೋದಿಕ್ಕೆ ಮುಂದಾಗ್ತಾರೆ.
ಆ ದಿಟ್ಟ ಮಹಿಳೆ ಹೆಸರೇ ರಜನಿ ಪಂಡಿತ್. ಈ ಒಂದು ಕೇಸನ್ನ ಬಗೆಹರಿಸಿದ್ದು ರಜನಿ ಪಂಡಿತ್ ಅಂತಾನೆ ಮೀಡಿಯಾಗಳಿಗೆ ತಿಳಿಯುತ್ತೆ. ರಜನಿ ಪಂಡಿತ್ ಎಂಬ ಹೆಸರು ಎಲ್ಲೆಡೆಯೂ ವೈರಲ್ ಆಗುತ್ತೆ. ಈ ರಜನಿ ಪಂಡಿತ್ ಬೇರೆ ಯಾರೂ ಅಲ್ಲ, ಆಕೆ 22 ವರ್ಷದ ಸೇವಾ ಅನುಭವ ಇದ್ದಂತಹ ಓರ್ವ ಲೇಡಿ ಡಿಟೆಕ್ಟಿವ್ ಆಗಿದ್ದಾಕೆ. ಇಷ್ಟು ವರ್ಷಗಳ ಅವಧಿಯಲ್ಲಿ ಈಕೆ ಸಾಲ್ವ್ ಮಾಡಿದಂತಹ ಕೇಸ್ಗಳ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 80,000 ಕೇಸ್ಗಳು. ಸಣ್ಣ ಪುಟ್ಟ ಕೇಸ್ಗಳಾದರೆ ಅವುಗಳ ಒಂದೇ ಅವಲೋಕನೆಯಲ್ಲಿ ಅವುಗಳಲ್ಲಿ ಯಾರು ತಪ್ಪಿತಸ್ಥರು ಅಂತ ತಕ್ಷಣವೇ ಕಂಡುಹಿಡಿಯಬಲ್ಲಂತಹ ಚಾಣಾಕ್ಷಿ ಈ ರಜನಿ ಪಂಡಿತ್. ಡಿಟೆಕ್ಟಿವ್ ವಿಭಾಗದಲ್ಲಿ ಭಾರತದ ಮಟ್ಟಿಗಂತೂ ರಜನಿ ಪಂಡಿತ್ರ ಹೆಸರು ಬಹಳ ಪ್ರಧಾನವಾದುದು. ಯಾವುದೇ ಕೇಸನ್ನೇ ಆಗಲಿ ನಿಪುಣತೆಯಿಂದ ಭೇದಿಸುವಲ್ಲಿ ಇವರು ನಿಸ್ಸೀಮ್ರು. ಸರಳವಾಗಿ ಹೇಳುವುದಾದ್ರೆ ಈಕೆ ಭಾರತದ ಮೊಟ್ಟಮೊದಲ ಪ್ರಮುಖ ಲೇಡಿ ಡಿಟೆಕ್ಟಿವ್. ವೀಕ್ಷಕರೇ, ಈಗ ಹೇಳಿದ್ದು ಅವರು ಭೇದಿಸಿದ ಪ್ರಕರಣಗಳಲ್ಲಿ ಒಂದು ಸಣ್ಣ ಉದಾಹರಣೆಯನ್ನ ಮಾತ್ರ. ತೆರೆ ಮೇಲೆ ನಾವು ಶೆರ್ಲಾಕ್ ಹೋಮ್ಸ್, ಜೇಮ್ಸ್ ಬಾಂಡ್ ಅಂತಹ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡ್ತೀವಿ. ಅವರ ಧೈರ್ಯ, ಸಾಹಸ ಹಾಗೂ ಸಾಹಸಮತಿಗಳ ಬಗ್ಗೆ ಅಚ್ಚರಿಯನ್ನು ಪಡ್ತೀವಿ. ರಜನಿ ಪಂಡಿತ್ ಕೂಡ ತಮ್ಮ ಸೇವಾನುಭವದಲ್ಲಿ ಇಂತಹ ಎಷ್ಟೋ ರೋಚಕ ಪ್ರಸಂಗಗಳಿಗೆ ಸಾಕ್ಷಿಯಾಗಿದ್ದಾರೆ. ಸಿನಿಮಾಗಳಲ್ಲಾದ್ರೆ ಬಾಂಡ್ಗಳು ವಿಲನ್ಗಳನ್ನ ಚೇಸ್ ಮಾಡಿ ಹಿಡಿತಾರೆ, ಆದ್ರೆ ಅವರಂತೆ ಚೇಸ್ ಮಾಡದೆ ಕೂತಲ್ಲೇ ಕೇಸನ್ನ ಸ್ಟಡಿ ಮಾಡ್ತಾರೆ ರಜನಿ. ಇದೇ ಕಾರಣಕ್ಕೆ ಅವರೆಲ್ಲರಿಗಿಂತ ರಜನಿ ಸಾಹಸಮಯ ಡಿಟೆಕ್ಟಿವ್ ಅಂತ ಹೆಸರಾಗಿದ್ದಾರೆ. ನಮ್ಮಲ್ಲಿ ಸಾಂಗ್ಲಿಯಾನ, ಕಿರಣ್ ಬೇಡಿ ಮುಂತಾದವರು ಹೇಗೆ ಮಾರುವೇಷದಲ್ಲಿ ಭ್ರಷ್ಟರನ್ನ ಬೇಟೆಯಾಡ್ತಾ ಇದ್ರು, ಅದೇ ರೀತಿ ರಜನಿ ಪಂಡಿತ್ ಮಾರುವೇಷದಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಕಣಗಿಳಿತಾರೆ. ಇನ್ನು ರಜನಿ ಪಂಡಿತ್ ತಂದೆ ಕೂಡ ಇನ್ವೆಸ್ಟಿಗೇಷನ್ ವಿಭಾಗದಲ್ಲಿದ್ದವರು. ಸಿಐಡಿ ವಿಭಾಗದಲ್ಲಿ ಬಹಳ ಕಾಲ ಅವರು ವೃತ್ತಿಯಲ್ಲಿದ್ದವರು. ತಂದೆಯವರ ಧಾಟಿಯಲ್ಲಿ ಕೇಸನ್ನ ರಿಸರ್ಚ್ ಮಾಡಿ ಕ್ರಿಮಿನಲ್ಗಳ ಲೂಪ್ ಹೋಲ್ಗಳ ಬಗ್ಗೆ ಪಾಯಿಂಟ್ ಔಟ್ ಮಾಡುವಂತಹ ಕಲೆ ರಜನಿಯವರಿಗೆ ಮೊದಲಿಂದಲೂ ಕೂಡ ಇತ್ತು. ಅವರು ಪದವಿಯನ್ನು ಓದ್ತಾ ಇರುವಾಗ ಒಂದು ಕಂಪನಿಯಲ್ಲಿ ಕೆಲಸಕ್ಕಿದ್ರು. ಅವರ ಕಂಪನಿಯಲ್ಲಿ ಕ್ಲರ್ಕ್ ಆಗಿದ್ದಂತಹ ರಜನಿಯ ಸಹೋದ್ಯೋಗಿಯೊಬ್ಬರು ಮನೆಯಲ್ಲಿ ಪದೇ ಪದೇ ಕಳ್ಳತನವಾಗ್ತಿದ್ದರ ಬಗ್ಗೆ ಮಾಹಿತಿ ಬರುತ್ತೆ. ಆ ಮನೆಯಲ್ಲಿ ಇದ್ದದ್ದು ರಜನಿಯ ಸಹೋದ್ಯೋಗಿ ಮತ್ತು ಅವರ ಪತಿ ಹಾಗೂ ಮಗ ಮಾತ್ರ. ಅಲ್ಲಿ ವಸ್ತುಗಳು ದಿನಾನೂ ಮಾಯವಾಗ್ತಾ ಇದ್ವು. ಇವುಗಳನ್ನ ತನ್ನ ಪತಿಯೇ ಕದಿಯುತ್ತಿರಬಹುದು ಅಂತ ಆಕೆ ಶಂಕೆ ವ್ಯಕ್ತಪಡಿಸಿದಾಗ ಅವರ ಮನೆಯ ಪರಿಸ್ಥಿತಿ ಹಾಗೂ ಕಳವಾಗ್ತಿದ್ದಂತಹ ವಸ್ತುಗಳ ಬಗ್ಗೆ ತಿಳಿದ ರಜನಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ಅವರ ಮಗನೇ ಇಲ್ಲಿ ತಪ್ಪಿತಸ್ಥ ಅಂತ ತಿಳಿಸಿದ್ರು. ಆದರೆ ರಜನಿಯ ಸ್ನೇಹಿತೆ ಈ ಒಂದು ಮಾತನ್ನ ನಂಬಲಿಲ್ಲ. ಸವಾಲು ಹಾಕಿದ ರಜನಿ ಅವರ ಮನೆ ಮುಂದೆ ಮಾರುವೇಷದಲ್ಲಿ ಗಸ್ತು ತಿರುಗಿ ಕಡೆಗೂ ಆಕೆಯ ಮಗನನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ತಮ್ಮ ವಾದವನ್ನ ನಿರೂಪಿಸಿದ್ರು. ಅದೊಂದು ಸಿಲ್ಲಿ ಕೇಸೇ ಆಗಿದ್ರೂ ಕೂಡ ರಜನಿಯ ಊಹೆ ಅತ್ಯಂತ ಸ್ಪಷ್ಟವಾಗಿತ್ತು. ಇದರಿಂದ ಸ್ಫೂರ್ತಿ ಪಡೆದ ರಜನಿ ತಾನು ಇನ್ನು ಇದೇ ಕ್ಷೇತ್ರದಲ್ಲಿ ಮುಂದುವರಿಯುವ ಇಚ್ಛೆ ವ್ಯಕ್ತಪಡಿಸಿದಾಗ ಆಕೆಯ ತಂದೆ ಇದು ಹೆಣ್ಮಕ್ಳು ಮಾಡುವಂತಹ ಕೆಲಸ ಅಲ್ಲ ಅಂತ ತಿಳಿ ಹೇಳಿದ್ರು. ಆದ್ರೆ ರಜನಿಯವರ ಗುರಿ ಅಚಲವಾಗಿತ್ತು. ಅವರು ಆರಂಭದಲ್ಲಿ ತಮ್ಮ ತಂದೆಯ ಜೊತೆ ಸಹಾಯಕರಾಗಿದ್ರು. ಅವ್ರ ಜೊತೆಯಲ್ಲಿ ಎಷ್ಟೋ ಕೇಸ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು. ಅವುಗಳಿಗೆ ಬೇಕಾದ ಸುಳುಹುಗಳನ್ನ ಕೊಡ್ತಾ ಎಷ್ಟೋ ವೇಳೆಗಳಲ್ಲಿ ತಂದೆಯವರಿಗೂ ಕೂಡ ಕಷ್ಟವಾಗ್ತಿದ್ದಂತಹ ಎಷ್ಟೋ ಪ್ರಕರಣಗಳನ್ನ ಭೇದಿಸುವಲ್ಲಿ ರಜನಿ ಯಶಸ್ವಿ ಆಗ್ತಾ ಇದ್ರು. ಮಗಳ ಈ ಚುರುಕುತನ ಗಮನಿಸಿದ ಅವರ ತಂದೆಗೆ ನಿಧಾನವಾಗಿ ಮಗಳಲ್ಲಿ ವಿಶ್ವಾಸ ಮೂಡೋದಕ್ಕೆ ಆರಂಭಿಸಿತು. ಅವರು ಒಂದಿನ ಡಿಟೆಕ್ಟಿವ್ ಏಜೆನ್ಸಿಗೆ ಮಗಳನ್ನ ಪರಿಚಯ ಮಾಡಿಕೊಟ್ಟು ಬಿಗಿನರ್ ಆಗಿ ಜಾಯ್ನ್ ಆಗೋದಕ್ಕೆ ಸೂಚನೆ ಕೊಟ್ಟರು. ಅತ್ಯಂತ ಹುಮ್ಮಸ್ಸಿನಿಂದ ಡಿಟೆಕ್ಟಿವ್ ಹುದ್ದೆಗೆ ಕಾಲಿಟ್ಟ ರಜನಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಮುಂದಾದ್ರು. ಇದೇ ಸಮಯದಲ್ಲಿಯೇ ಈ ತಂದೆ ಮಗನ ಕೊಲೆ ಪ್ರಕರಣ ಮುಂಬೈನಲ್ಲಿ ಬಹಳ ಸಂಚಲನ ಸೃಷ್ಟಿ ಮಾಡಿತ್ತು. ಈ ಒಂದು ಪ್ರಕರಣ ಅಲ್ಲಿನ ಪೊಲೀಸರಿಗೆ ಅರ್ಥವಾಗದ ಕೇಸಾಗಿತ್ತು. ಇದನ್ನ ಬಹಳ ಕ್ಷಿಪ್ರವಾಗಿ ಸುಲಭವಾಗಿ ರಜನಿ ಭೇದಿಸಿದ್ರು. ಎಷ್ಟೋ ಸಂದರ್ಭಗಳಲ್ಲಿ ಪೊಲೀಸರ ಕೈಲೂ ಆಗದ ಕೇಸ್ಗಳನ್ನ ರಜನಿ ನಿರೂಪಿಸಿದ್ರು. ರಜನಿಯವರ ಅನುಭವದಲ್ಲಿ ಇಂತಹ ಎಷ್ಟೋ ರೋಚಕ ಸನ್ನಿವೇಶಗಳಿವೆ. ಈ ರೀತಿ ಎಷ್ಟೋ ಜನರನ್ನ ಕಂಬಿ ಎಣಿಸುವಂತೆ ಮಾಡಿದ ರಜನಿ ಪಂಡಿತ್ ಸ್ವತಃ 2018ರಲ್ಲಿ ರಹಸ್ಯ ಮಾಹಿತಿ ಸೋರಿಕೆಯ ಸ್ಕ್ಯಾಮ್ನ ಆರೋಪದಡಿ ಮಹಾರಾಷ್ಟ್ರದ ಥಾಣೆ ಪೊಲೀಸರಿಂದ ತಾವೇ ಅರೆಸ್ಟ್ ಕೂಡ ಆಗಿದ್ರು. 40 ದಿನಗಳ ಜೈಲುವಾಸ ಪೂರೈಸಿ ಬೇಲ್ ಮೇಲೆ ಹೊರಬಂದಿದ್ದ ರಜನಿಯವರ ಜೊತೆ ಇತರೆ ಡಿಟೆಕ್ಟಿವ್ಗಳ ತಂಡವೇ ಆರೋಪಕ್ಕೆ ಒಳಗಾಗಿತ್ತು. ಧೈರ್ಯಂ ಸರ್ವತ್ರಂ ಸಾಧನಂ ಎಂಬ ಮಾತಿಗೆ ರಜನಿಯವರ ಈ ಸಾಹಸಮಯ ಬದುಕೆ ಎಲ್ಲರಿಗೂ ಸ್ಫೂರ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸೋಣ. ನಮಸ್ಕಾರ.